ಅಲ್ಲ, ಕಳೆದ 1 ವರ್ಷದಿಂದನೇ ನಾವು ದಿನೇಶ್ ಕುಮಾರ್ ಮತ್ತೆ ನಟೇಶ್ ಕುಮಾರ್ ವಿರುದ್ಧ ಕ್ರಮ ತಗೋಬೇಕು, ಅಕ್ರಮಗಳಿಗೆ ಅವರೇ ಸೂತ್ರಧಾರರು, ಅವರೇ ಅದರ ಪಿತಾಮಹರು ಅಂತ ಹೇಳ್ತಾನೆ ಬರ್ತಾ ಇದ್ವಿ. ದಿನೇಶ್ ಅವರನ್ನ ಕಳೆದ ನವೆಂಬರಿನ ಬೆಳಗಾಂ ಅಧಿವೇಶನದಲ್ಲೇ ಸಸ್ಪೆಂಡ್ ಮಾಡಿದೀವಿ ಅನ್ನೋ ಉತ್ತರವನ್ನ ಕೊಟ್ಟಿದ್ರು. ನಾವು ಯಾವತ್ತೂ ಹೇಳ್ತಾ ಇದ್ವಿ, ಅಕ್ರಮ ಯಾವತ್ತೂ ಅಕ್ರಮವೇ, ಅದನ್ನ ಸರಿ ಮಾಡಕ್ ಸಾಧ್ಯನೇ ಇಲ್ಲ. ಲೋಕಾಯುಕ್ತ ತನಿಖೆ ಕೊಟ್ಟಾಗ್ಲೇ ದಿನೇಶ್ ಮತ್ತೆ ನಟೇಶ್ ಅವ್ರನ್ನ ಬಂಧಿಸಬೇಕಾಗಿತ್ತು. ಇಷ್ಟು ದಿವಸ ಬಿಟ್ಟಿರೋದೇ ದೊಡ್ಡದು. ನೆನ್ನೆ ಇಡಿ ಅವರನ್ನ ಬಂಧಿಸುವ ಮುಖಾಂತರ ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ದಸರಾ ಬರ್ತಾ ಇದೆ. ದುಷ್ಟರ ಏನು ಶಿಕ್ಷಣ ಮತ್ತೆ ಏನು ಶಿಷ್ಟರ ಸಂರಕ್ಷಣೆ ಅಂತ ಏನು ಹೇಳ್ತಾ ಇದ್ದೀವಿ, ದುಷ್ಟರನ್ನ ಸದೆ ಬಡಿಯೋದು, ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡೋದೇ ದಸರೆಯ ಉದ್ದೇಶ. ಅದು ಪ್ರಾರಂಭದ ಹಂತದಲ್ಲೇ ಒಬ್ಬ ದುಷ್ಟನನ್ನ ಇವತ್ತು ಒಳಗಾಕುವ ಮುಖಾಂತರ ದಸರೆಯ ಒಳ್ಳೆಯ ಸಂದೇಶವನ್ನ ಕೊಡ್ತಾ ಇದ್ದಾರೆ ಮೈಸೂರು ಜನತೆಗೆ, ರಾಜ್ಯ ಜನತೆಗೆ ಅಂತ ಹೇಳಕ್ ಬಯಸ್ತೀನಿ. ಇಷ್ಟಕ್ಕೆ ಸಮಾಧಾನ ಇಲ್ಲ, ಇದು ಬರೀ ಆರಂಭ ಮಾತ್ರ. ಇದಕ್ಕೆ ಭಾಗಿಯಾಗಿರುವ ಎಲ್ಲರೂ ಹೋಗಬೇಕು. ಭೂಮಿ ತಾಯಿಯನ್ನ ಅಪಚಾರ ಮಾಡದಂತ, ಭೂಮಿ ತಾಯಿಯನ್ನ ಅನ್ಯಾಯ ಮಾಡಿ ಪಡ್ಕೊಂಡಂತ ಎಲ್ಲರೂ ಒಳಗೋಗ್ಬೇಕು. ಹೋಗೇ ಹೋಗ್ತಾರೆ, ಆ ನಂಬಿಕೆ ನಮಗಿದೆ. ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ರಾಜಕಾರಣಿಗಳು, ನಾವು ಅವತ್ತಿಂದ ಹೇಳ್ತಾ ಇದೀವಿ 14 ಸೈಟ್ ತಗೊಂಡಿದ್ದೇ ಸರಿ ಇಲ್ಲ ಅಂತ. ಆದ್ರೆ ಅದನ್ನ ಲೋಕಾಯುಕ್ತ ಅಥವಾ ದೇಸಾಯಿ ಆಯೋಗವನ್ನ ನೇಮಕ ಮಾಡಿ, ದೇಸಾಯಿ ಆಯೋಗದ ರಿಪೋರ್ಟ್ ನ ಇವತ್ತವರೆಗೂ ಸಬ್ಮಿಟ್ ಮಾಡಿಲ್ವಲ್ಲ, ಟೇಬಲೇ ಮಾಡಿಲ್ವಲ್ಲ. ಅವ್ರು ಸಬ್ಮಿಟ್ ಮಾಡಿದ್ರೆ ಯಾರ ಮೇಲಾಗಿದೆ ಅದನ್ನಾರು ತಪ್ಪಿಸ್ಕೋಬಹುದಾಗಿತ್ತಲ್ಲ. ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇಸಾಯಿ ವರದಿಯನ್ನ ಬಹಿರಂಗಪಡಿಸಬೇಕು. ಅದರಲ್ಲಿ ಏನು ಫೈಂಡಿಂಗ್ಸ್ ಇದೆ, ಯಾರ್ಯಾರ ಮೇಲೆ ದೋಷಾರೋಪಣೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಈಗ ಇಡಿನೂ ಬಂದಿದೆ. ದಿನೇಶ್ ಕುಮಾರ್ ಜೊತೆಗೆ ಸಾಕಷ್ಟು ಜನ ಒಳಗೋಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಅಲ್ಲ, ಅಕ್ರಮ ಇಲ್ದವ್ರೆ ಡಾಕ್ಯುಮೆಂಟ್ ಎಲ್ಲ ಹೆಂಗ್ ಹೊರಗೆ ಬಂತು? ನಾವು ಇಷ್ಟೊಂದು ಪ್ರೊಡ್ಯೂಸ್ ಮಾಡಿ ತೋರಿಸಿದೀವಲ್ಲ, ಸ್ಯಾಟಲೈಟ್ ಪಿಕ್ಚರ್ ತೋರಿಸಿದೀವಲ್ಲ, ಆ ಲೇಔಟ್ ನ L&T ಅವರು ಡೆವಲಪ್ ಮಾಡಿದ್ದಾರೆ ಅಂತ ತೋರಿಸಿದೀವಲ್ಲ, ಎಲ್ಲಾ ಪ್ರೂಫು ಇದೆ. ಆದರೆ ಕೋರ್ಟ್ ನ್ಯಾಯ ಮತ್ತೆ ಏನು ದಾಖಲೆಗಳಿಗೆ ಮಾತ್ರ ಕೊಡುತ್ತೆ. ನನಗನ್ಸುತ್ತೆ ಕೋರ್ಟ್ ಅಲ್ಲಿ ನಿಲ್ಲಲ್ಲ. ಲೋಕಾಯುಕ್ತ ಕೊಟ್ಟಿರಬಹುದು, ದೇಸಾಯಿ ಆಯೋಗ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಕೋರ್ಟ್ ಅಲ್ಲಿ ಇದಕ್ಕೆ ಜಯ ಸಿಗುತ್ತೆ. ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ಅವ್ರು ಇನ್ನೂ ಬಲಿಯಾಗ್ತಾರೆ. ದಸರಾ ಸಂದರ್ಭದಲ್ಲಿ ಇದೊಂದು ಶುಭ ಸಂದೇಶ. ದುಷ್ಟರನ್ನ ಬಡಿಯುವಂತದ್ದು ಒಳ್ಳೆಯವರಿಗೆ ಕಾಲ ಇದೆ. ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.